ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕೃಷ್ಣ ಅಂತ. ನಾನೊಬ್ಬ ಸಿವಿಲ್ ಇಂಜಿನಿಯರು. ನಾನು ಇದು ಮಾಡ್ತಾ ಇರೋದೇ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರ್ಸ್ಗಳಿಗೋಸ್ಕರ. ಯಾರೆಲ್ಲ ಹೊಸ ಸಿವಿಲ್ ಇಂಜಿನಿಯರ್ಸ್ಗಳು ಬರ್ತಾ ಇದ್ರೋ ಅವ್ರುಗಳಿಗೆ ಒಳ್ಳೆಯ ಉತ್ತಮವಾದ ಒಂದು ಕೋಚಿಂಗು. ಸೊ ಹೊಸ ಇಂಜಿನಿಯರ್ಗಳು ಹೊಸ್ದಾಗಿ ಬರ್ತಾ ಇರೋರು, ಫೈನಲ್ ಇಯರ್ಲಿ ಓದ್ತಾ ಇರೋರು, ಯಾರು ಬೆಂಗಳೂರಲ್ಲಿ ಬಂದು ಅಥವಾ ಎಲ್ಲೇ ಬಂದು ಕೆಲಸ ಹುಡುಕೊಂಡು ಕೆಲಸದಲ್ಲಿ ಕಷ್ಟಪಡ್ತಾ ಇರೋ ಸಿವಿಲ್ ಇಂಜಿನಿಯರ್ಸ್ಗಳಿಗೆ, ಸೊ ಅವರಿಗೆ ಒಂದು ಒಳ್ಳೆ ಲರ್ನಿಂಗ್ಸ್ ಕೋಚನ್ನು ನಾನು ಈ ಯೂಟ್ಯೂಬ್ ಮುಖಾಂತರ ಕೊಡ್ತಾಯಿದ್ದೀನಿ. ಸೊ ಅವ್ರು ಯಾರ್ಯಾರೆಲ್ಲ ಬಯಸಿ ಈ ವಿಡಿಯೋ ನೋಡಿ ಅವ್ರು ಕಲ್ತ್ಕೊತಾರೋ ಅವರು ಒಳ್ಳೆ ಶಕ್ತಿಯುತವಾದ ಒಳ್ಳೆ ತರಬೇತಿ ಸೆಕ್ಷನ್ ತೊಗೊಂಡು ಮುಂದೆ ಬರ್ತಾರೆ. ಓಕೆನಾ? ಸೊ ಇದು ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ತಾವೆಲ್ಲ ಒಂದು ಗಮನ ಇಟ್ಟು ತಿಳ್ಕೊಳ್ಳಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಈ ನಿಮ್ಮ ಫ್ರೆಂಡ್ ಸರ್ಕಲ್ಲು, ಕೊಲೀಗ್ಸು ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ಅವರು ಕೂಡ ಎಲ್ಲ ಇದನ್ನು ಕಲ್ತ್ಕೊಳ್ಳಿ, ಉಪಯೋಗ ಪಡ್ಕೊಳ್ಳಿ. ಸರಿನಾ? ಆಮೇಲೆ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಟಿನ್ಯೂಸ್ ಫುಲ್ ವಿಡಿಯೋ ಕೊನೆ ತನಕ ನೋಡಿ. ಸೊ ನಿಮಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳು ಇದರಲ್ಲಿ ಮುಂದೆ ಸಿಗ್ತಾ ಹೋಗುತ್ತೆ. ಓಕೆನಾ? ಆಮೇಲೆ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಒಂದು ಮುಖ್ಯವಾದ ಸಬ್ಜೆಕ್ಟ್ ಏನು ಅಂತಂದರೆ ಬಾರ್ ಬೈಂಡಿಂಗ್ ಶೆಡ್ಯೂಲ್. ಬಾರ್ ಬೈಂಡಿಂಗ್ ಶೆಡ್ಯೂಲ್ ಅಂತಂದರೆ ಈ ಬಿಲ್ಡಿಂಗ್ಗಳಿಗೆಲ್ಲ ಸ್ಟೀಲ್ ಕಟ್ತಾರಲ್ಲ, ಆ ಸ್ಟೀಲನ್ನು ಕ್ವಾಂಟಿಟೀಸ್ ಮಾಡೋದು. ಈಗ ಅದೊಂದು ತುಂಬ ಟಾಸ್ಕ್ ಜಾಬ್ ಆಗಿಬಿಟ್ಟಿದೆ. ಅದನ್ನು ಕ್ವಾಂಟಿಟೀಸ್ ತೊಗೊಂಡು ಬಿಲ್ ಮಾಡೋದಕ್ಕೆ, ಕಾಂಟ್ರಾಕ್ಟರ್ಸ್ಗಳಿಗೆ ಪೇ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಅದರಿಂದ ಅದನ್ನು ಆ ಬಾರ್ ಬೈಂಡಿಂಗ್ ಶೆಡ್ಯೂಲನ್ನು ಈಗ ಎಕ್ಸೆಲ್ ಉಪಯೋಗಿಸ್ಕೊಂಡು ಒಳ್ಳೆ ಮಿಸ್ಟೇಕ್ ಇಲ್ದಂಗೆ ಬೇಗ ಮಾಡ್ತಕ್ಕಂಥ ಒಂದು ವಿಧಾನನ ನಾನು ಕಲಿಸ್ಕೊಡ್ತಾ ಇದ್ದೀನಿ. ಇದು ಈ ಸಬ್ಜೆಕ್ಟ್ ಆಫ್ ದಿಸ್ ಕೋಚಿಂಗ್ ಕ್ಲಾಸ್. ಓಕೆನಾ? ನಿಮಗೆ ಆಮೇಲೆ ಈ ಕೋಚಿಂಗ್ ಕ್ಲಾಸಲ್ಲಿ ನಾನು ಯಾವುದೇ ಥರವಾದ ಫೀಸು ಏನು ನಾವು ನಿಮಗೆ ಚಾರ್ಜ್ ಮಾಡ್ತಾಯಿಲ್ಲ. ನೀವು ಮಾಡಬೇಕಾಗಿರೋದು ಏನಂತಂದರೆ ಈ ವಿಡಿಯೋಸ್ಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ ನೀವು ನೋಡಿದ್ರೆ ನಿಮಗೆ ಬಹಳ ಉಪಯೋಗ ಆಗುತ್ತೆ. ಇದಕ್ಕೆ ನಾನು ಯಾವುದೇ ಥರವಾದ ಚಾರ್ಜಸ್ಸು ನಾನು ತೊಗೊತಾ ಇಲ್ಲ. ಆಮೇಲೆ ಇದನ್ನು ಇಂಗ್ಲೀಷಲ್ಲೂ ಮಾಡಿದ್ದೀನಿ ಮತ್ತು ಕನ್ನಡದಲ್ಲೂ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಷ್ಟ ಆಗುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕಲ್ತ್ಕೋಬೋದು. ಮತ್ತು ಇದನ್ನೆಲ್ಲ ಚೆನ್ನಾಗಿ ನೀವು ಕಲ್ತ್ಕೊಂಡ್ರಿ ಅಂತಂದರೆ ನೀವು ನೆಕ್ಸ್ಟ್ ಯಾವುದೇ ಕಂಪ್ನಿನಲ್ಲಿ ಹೋಗಿ ಜಾಯ್ನ್ ಆಗೋರು, ಹೊಸಬ್ರು ಹೋಗಿ ಜಾಯ್ನ್ ಆಗೋರು, ಮತ್ತು ಆಲ್ರೆಡಿ ಕೆಲಸ ಮಾಡ್ತಾ ಇರೋರು ಇದೊಂದು ಎಕ್ಸ್ಟ್ರಾ ನಾಲೆಡ್ಜ್ ಕಲ್ತ್ಕೊಂಡ್ರಿ ಅಂತಂದರೆ ನಿಮ್ಮ ಕಂಪನಿನಲ್ಲಿ ನೀವು ಇನ್ನೂ ಜಾಸ್ತಿ ಸ್ಯಾಲ್ರಿ ಡಿಮ್ಯಾಂಡ್ ಮಾಡಿ ಕೇಳ್ಬೋದು ನೀವು. ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಎಲ್ಲ ಇಂಥದ್ದೆಲ್ಲ ಗೊತ್ತಿದ್ದಾಗ ಕಂಪನಿ ಆಟೋಮೆಟಿಕ್ಕಾಗಿ ನಿಮಗೆ ಜಾಸ್ತಿ ಸ್ಯಾಲ್ರಿ ಕೊಟ್ಟು ನಿಮ್ಮನ್ನು ತಗೊಳುತ್ತೆ. ಸರಿನಾ? ಆಮೇಲೆ ಇದರಲ್ಲಿ ಏನಪ್ಪ ಅಂತಂದರೆ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಲ್ಡಿಂಗ್ ಮೆಂಬರ್ಸ್ಗಳಿರುತ್ತೆ. ಫಾರ್ ಎಕ್ಸಾಂಪಲ್ಲು ಫುಟ್ಟಿಂಗು, ಕಾಲಮ್ಮು, ಸ್ಲ್ಯಾಬು, ಬೀಮ್ಸು, ರಿಟೈನಿಂಗ್ ವಾಲು, ಈ ಥರ ತುಂಬ ಇರುತ್ತೆ. ಸೊ ಅದರಲ್ಲಿ ನೀವು ಒಂದೇ ಒಂದು ಎಕ್ಸೆಲ್ ಕಲ್ತ್ಕೊಂಡ್ರೆ ಆಗೋದಿಲ್ಲ. ಒಂದೊಂದಕ್ಕೂ ಒಂದೊಂದು ಥರ ಎಕ್ಸೆಲ್ ಫಾರ್ಮ್ಯಾಟ್ ಇರ್ತವೆ, ಎಕ್ಸೆಲ್ ಫಾರ್ಮುಲಾಸ್ಗಳಿರ್ತವೆ. ಸೊ ಅದನ್ನು ನೀವು ಬಿಡಿಯಾಗಿ ನೀವು ಕಲಿತಾ ಹೋದರೆ ಅದು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಆಮೇಲೆ ಹೊಸ ಇಂಜಿನಿಯರ್ಸ್ಗಳು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಎಲ್ಲ ಬಂದುಬಿಡ್ತಾರೆ, ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಆಮೇಲೆ ಒಂದು BBS ಮಾಡಿಕೊಡಪ್ಪ ಅಂತ ಆಫೀಸಲ್ಲೋ ಅಥವಾ ಸೀನಿಯರ್ಸೋ ಕೇಳಿದಾಗ ಅಲ್ಲಿ ಅವರು ಪರದಾಡ್ತಾರೆ. ಸೊ ಅವರು BBSನ್ನು ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಅವರು ಆ ಸೈಟಲ್ಲಿ ಆ ಕೆಲಸನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡ್ಬೋದು, ಕಾಂಟ್ರಾಕ್ಟರ್ಸ್ಗಳಿಗೆ ಬಿಲ್ ಮಾಡ್ಬೋದು, ನಮ್ಮ ಆಫೀಸ್ಗಳಿಗೂ ಕೂಡ ಕ್ವಾಂಟಿಟಿ ಸರಿಯಾಗಿ ಕೊಡ್ಬೋದು, ರೀಕನ್ಸಿಲೇಷನ್ ಚೆನ್ನಾಗಿ ಮಾಡ್ಬೋದು. ನೆಕ್ಸ್ಟ್ ಸ್ಟೀಲ್ ಆರ್ಡ್ರ್ ಮಾಡೋದಕ್ಕೆ ಒಳ್ಳೆ ಫ್ಲೆಕ್ಸಿಬಿಲಿಟಿ ಇರುತ್ತೆ, ಸ್ಟೀಲ್ ವೇಸ್ಟೇಜ್ ಆಗೋಲ್ಲ. ಸೊ ಇಷ್ಟೆಲ್ಲ ಫೀಚರ್ಸ್ ಇರೋದ್ರಿಂದ ನೀವು ಇದನ್ನು ಕಲ್ತ್ಕೊಂಡ್ಬಿಟ್ರೆ ಕಂಪ್ನಿಗಳು ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ತೊಗೊಳುತ್ತೆ ನಿಮಗೆ. ಆಮೇಲೆ ಕಂಪ್ನಿದು ಏನು ರಿಕ್ವೈರ್ಮೆಂಟ್ಸ್ ಅಂತಂದರೆ ತುಂಬ ಕಂಪ್ನಿಗಳು ಈ ಸ್ಟೀಲ್ ಕ್ವಾಂಟಿಟೀಸಿಂದನೇ ಸಿಕ್ಕಾಪಟ್ಟೆ ಲಾಸನ್ನು ಅನುಭವಿಸ್ತಾ ಇದ್ದಾವೆ. ಅದರಿಂದ ಈ ದೊಡ್ಡ ಕಾಂಟ್ರಾಕ್ಟರ್ಸ್ಗಳು, ದೊಡ್ಡ ಡೆವಲಪರ್ಸ್ಗಳು ಈ ಸ್ಟೀಲ್ ಇಂಜಿನಿಯರ್ಸಿಗೆ ಅಂತಲೇ ಒಂದು ದೊಡ್ಡ ಒಂದು ಮಹತ್ವ ಇದೆ. ಸೊ ಈ ಸ್ಟೀಲ್ ಇಂಜಿನಿಯರ್ ಯಾರು ಕಲ್ತಿರ್ತಿರೋ ಅವ್ರು ಒಳ್ಳೆ ಬೆನಿಫಿಟ್ಟು. ಅದಕ್ಕೋಸ್ಕರ ನಾನು ಇದನ್ನು ಹಂತವಾಗಿ ಒಂದೊಂದು ವಿಡಿಯೋದಲ್ಲೂ ಕೂಡ ನಾನು ಹಾಕ್ತಾ ಇದ್ದೀನಿ. ನಾನು ಈ ವಿಡಿಯೋನ ಬರೋ ಜನವರಿಯಿಂದ ನಾನು ಆ್ಯಕ್ಚುಯಲ್ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ತನಕ ನಿಮಗೆ ಏನೇನು ಬೇಕಾಗುತ್ತೆ, ಏನೇನು ಎಕ್ವಿಪ್ಮೆಂಟ್ಸ್ಗಳಿರ್ಬೇಕು, ನಿಮಗೆ ಬೇಸಿಕ್ ನೀವು ಏನೇನು ಕಲ್ತ್ಕೋಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ಅದನ್ನು ನೋಡಿ. ಸೊ ಇದನ್ನು ನನ್ನ
ಫಾಲೋ ಮಾಡ್ಕೊಳ್ಳಿ. ಒಂದೊಂದು ವೀಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ. ಸೊ ನೀವು ನೋಡಿ ಕಲ್ತ್ಕೊತಾ ಇರಿ. ಓಕೆನಾ? ಥ್ಯಾಂಕ್ ಯು. ವೆಯ್ಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ.